ಪ್ರಶಾಂತ್, 2/3 ಮೆಜಾರಿಟಿ ನಂಬರ್ಗಳನ್ನು ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಅದನ್ನ ಹೇಗೆ ನಾನು ಹೇಳ್ತಿದ್ದೆ ಸರ್, ಇಲ್ಲಿ ಅಂಕಿಅಂಶ ಇತ್ತು. ಹೇಳಿ ಸರ್, ನಿಮ್ಗೆ ಗಮನ ತರ್ತೀನಿ ಸರ್. ಈಗ ಇವ್ರು ಹೇಳ್ತಕ್ಕಂಥದ್ದೇನು, ಇದರ ಕ್ರೆಡಿಟನ್ನು ಸಂಪೂರ್ಣವಾಗಿ BJP ಇದರ ಲಾಭವನ್ನು ಪಡೀಲಿಕ್ಕೆ ಹೊರಟಿದ್ದಾರೆ ಅಂತ. ಅಷ್ಟೇ ಅವಕಾಶ ವಿರೋಧ ಪಕ್ಷಕ್ಕೂ ಇದೆ ಸರ್. ಈ ಒಂದು ವಿಧೇಯಕವನ್ನು ಲೋಕಸಭೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಚರ್ಚೆ ಆದ ನಂತರ, ಇವ್ರದ್ದೆಲ್ಲ ಸಲಹೆಗಳನ್ನು ಕೊಟ್ಟ ನಂತರ ಅವಿರೋಧವಾಗಿ ಇದನ್ನು ಪಾಸ್ ಮಾಡಿಬಿಡ್ಲಿ. ಅದರ ಕ್ರೆಡಿಟ್ ಅವ್ರಿಗೆ ತಗೊಳ್ಳಿ. 360 ಪ್ರಶ್ನೆನೇ ಬರಲ್ವಲ್ಲ ಸರ್, ಬರೋದೇ ಇಲ್ವಲ್ಲ ಸರ್, ಆ ಪ್ರಶ್ನೆನೇ ಬರಲ್ವಲ್ಲ ಸರ್, ಆ ಕ್ರೆಡಿಟ್ ಅವರೇ ತಗೊಳ್ಳಿ. ವಿಕಾಸ್ ಸರ್, ನಂಬರ್ ಎಲ್ಲಿದೆ? ಇವತ್ತು ನಾಗರಾಜ್ ಯಾದವ್ ಅವರೇ, ನೀವು ಹೇಳಿದ ಕೇಳ್ತೀನಿ. ಇವತ್ತು ಸದನದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸರ್, ಎಲ್ಲರೂ ಕೂಡಿ ಇದನ್ನು ನಾವು ಐತಿಹಾಸಿಕವಾಗಿ ಇದನ್ನು ಪಾಸ್ ಮಾಡಬೇಕು. ಈ ಕ್ರೆಡಿಟ್ ವಾರ್ ಬೇಡ, ಎಲ್ರಿಗೂ ಈಕ್ವಲ್ ಆಗಿ ನೋಡಿ. ನಿಮಗೆ ಇದನ್ನ ಡಿಲೇ ಮಾಡ್ತಾ ಬಂದಿದ್ದಾರೆ ಇವರು, ಹಿಸ್ಟಾರಿಕಲಿ ಡಿಲೇ ಎರಡು ಮೂರು ಕಾರಣಗಳು ಬಹಳ ಸ್ಪಷ್ಟವಾಗಿ ಅನಿಸ್ತವೆ. ಒಂದು, ಪಶ್ಚಿಮ ಬಂಗಾಳದ ಚುನಾವಣೆ ಫಸ್ಟ್ ಪ್ರಯಾರಿಟಿ. ಒಂದು ವೇಳೆ ವಿಪಕ್ಷಗಳು ಇದಕ್ಕೆ ವಿರೋಧವನ್ನು, ಈಗ ಅಖಿಲೇಶ್ ಯಾದವ್, ನಿಮಗೆ RJD ಪಕ್ಷ, ಇವ್ರದ್ದೆಲ್ಲರದು ಈಗ ಮುಸ್ಲಿಂ ಮಹಿಳೆಯರಿಗೆ ಕೊಡಬೇಕು ಅಂತಕ್ಕಂಥದ್ದಿದೆ, ಹಿಂದುಳಿದ ವರ್ಗದ ಮಹಿಳೆಯರಿಗೆ ಕೊಡಬೇಕಂತಿದೆ. ಸೊ ಆ ಪಕ್ಷಗಳು ವಿರೋಧಿಸ್ತವೆ. ಜೊತೆಗೆ ಕಾಂಗ್ರೆಸ್ ಕೂಡ ಡಿಲಿಮಿಟೇಷನ್ನ ವಿರೋಧಿಸುತ್ತೆ. ಒಂದು ವೇಳೆ ವಿಪಕ್ಷಗಳು ಇದನ್ನು ವಿರೋಧಿಸಿದ್ರೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಒಂದು ಸಣ್ಣ ಇಂಪ್ಯಾಕ್ಟ್ ಬಿದ್ದರೂ ನಮಗೆ ಲಾಭ ಆಗ್ಬೋದು ಅಂತಕ್ಕಂಥದ್ದು ನಂಬರ್ 1. ಎಷ್ಟು ಸಣ್ಣ ಯೋಚನೆ ಅಲ್ಲ ನಾಗರಾಜ್, ಮಹಿಳಾ ಮೀಸಲಾತಿಯಲ್ಲಿ ತಪ್ಪಲ್ವಾ? ನಾಗರಾಜ್ ಅದು ಅಲ್ರಿ, ಈಗ ನಾನು ಬಾಗಲಕೋಟೆ ದಾವಣಗೆರೆ ಎಲೆಕ್ಷನ್ ಗಿಂತ ಮುಂಚೆ ದುಡ್ಡು ಬಾಗಲಕೋಟೆ ದೇಶನ ಒಂದು ಮಾಡಕ್ ಹೋಗ್ಬೇಡಿ ಸರ್. ದಯವಿಟ್ಟು ದಾವಣಗೆರೆ ದೇಶವನ್ನು ಹಾಳು ಮಾಡಕ್ ಹೋಗ್ಬೇಡ್ರಿ ಸರ್. ಅಂಶ ನನಗನ್ಸ್ತಿರ್ತದೆ ನೋಡಿ, 2026ರಲ್ಲಿ ಇದು ಅಮೆಂಡ್ಮೆಂಟ್ ಆಗಲೇಬೇಕು. ಯಾಕಂದರೆ 26ರವರೆಗೆ ಫ್ರೀಸ್ ಮಾಡಲಾಗಿತ್ತು. 26ರ ನಂತರದ ಚುನಾವಣೆ ಸಂದರ್ಭದಲ್ಲಿ ಇದನ್ನು ಒಂದು ಅಮೆಂಡ್ಮೆಂಟ್ ಮಾಡಲೇಬೇಕು. ಹೀಗಾಗಿ ಒಂದು, ಈಗ 2026ಕ್ಕೆ ಸೆನ್ಸಸ್ ಶುರುವಾಗಿ ಅದು 27-28ರವರೆಗೆ ಮುಗಿದು ನಂತರ ಹೋದರೆ ನಿಮ್ಗೆ 29ರ ಚುನಾವಣೆನ ಇದನ್ನು ತರಲಿಕ್ಕಾಗಲ್ಲ, 34ರ ಚುನಾವಣೆಗೆ ತರಬೇಕಾಗತ್ತೆ. ಹೌದು. ಸೊ ಡಿಲಿಮಿಟೇಷನನ್ನು 29ರ ಚುನಾವಣೆಯಲ್ಲಿ ತರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅದರ್ವೈಸ್ ನೀವು ಮತ್ತೊಂದು 3-4 ವರ್ಷ ಅದನ್ನು ಫ್ರೀಸ್ ಮಾಡಬೇಕು, 29 ಎಲೆಕ್ಷನ್ ಪಾಸ್ ಆಗಬೇಕು ಅಂದರೆ. ಹೀಗಿರುವಾಗ 26ಕ್ಕೆ ಡಿಲಿಮಿಟೇಷನನ್ನು ತಂದು ಮಹಿಳಾ ವಿಧೇಯಕವನ್ನು ಕೂಡ ಕ್ಲಬ್ ಮಾಡಿ 2011ರ ಸೆನ್ಸಸ್, ನನಗೆ ಕಾಣ್ತಿರ್ತಕ್ಕಂಥ ಅಂಶ ಏನು ಅಂದರೆ ಅಜಿತ್, 26ರ ಸೆನ್ಸಸ್ನಲ್ಲಿ ಹಿಂದುಳಿದ ವರ್ಗದ ನಂಬರ್ ಎನ್ಯೂಮರೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಸರ್ಕಾರ ಹೊರಟಿದೆ. ಒಂದು ವೇಳೆ ಆ ನಂಬರ್ ಎನ್ಯೂಮರೇಟ್ ಆದರೆ ನ್ಯಾಚುರಲಿ ಮುಂದಿರ್ತಕ್ಕಂಥ ಒಂದು ನನಗನ್ನಿಸ್ತಾ ಇರ್ತಕ್ಕಂಥ ದೊಡ್ಡ ಹೋರಾಟ ಅಂತಂದರೆ ಹಿಂದುಳಿದ ವರ್ಗದ ಮೀಸಲಾತಿ 27ರಿಂದ ಹೆಚ್ಚಿಸಬೇಕು ಅಂತಕ್ಕಂಥದ್ದು. ಹೀಗಾಗಿ ಅದರ ಮುಂಚೆಯೇ 2011ರ ಸೆನ್ಸಸ್ಸನ್ನು ಇಟ್ಕೊಂಡು ಇದನ್ನು ಮಾಡಿದರೆ ಮುಂದೆ ಆ ದೊಡ್ಡ ಪ್ರಶ್ನೆ ಏನಿದೆ ಅಲ್ವಾ, ಅದು ಮುಂದಿನ 10-15 ವರ್ಷಗಳಲ್ಲಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗೆ ಬರಲ್ಲ ಅನ್ನೋದು ಕೂಡ ತರಾತುರಿಯಲ್ಲಿ ಇದನ್ನು ತರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಮತ್ತು ಮಹಿಳೆಯರ ವೋಟ್ಗಳ ಜೊತೆ ನೀವು 24ರ ಚುನಾವಣೆ ನಂತರ ನೋಡಿ, ಹರಿಯಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಅಸ್ಸಾಂನ ಅರುಣೋದಯ್, ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ, ಎಲ್ರಿಗೂ ಗಟ್ಟಿಯಾಗಿ ನಿಂತಿರೋದು ಮಹಿಳೆಯರ ವೋಟ್. ಈಗ ನೀವು ಪ್ರಶ್ನೆ ಕೇಳಿದ್ರಿ, ಮೆಜಾರಿಟಿ ಏನು ಮಾಡ್ತಾರೆ, 2/3 ಮೆಜಾರಿಟಿ ಬೇಕಿದ್ದಕ್ಕೆ. ಈಗ ಹೌದಲ್ವಾ, 2/3 ಮೆಜಾರಿಟಿ ಅವರಿಗೆ ಸ್ಟಿಲ್ 67 ನಂಬರ್ಸ್ NDA ಅವರಿಗೆ ಶಾರ್ಟ್ ಉಂಟು. 67 ಮೆಂಬರ್ಸ್ ಶಾರ್ಟ್ ಉಂಟು NDA ಅವರಿಗೆ. ಈ 2/3 ಮೆಜಾರಿಟಿಯಲ್ಲಿ ಎರಡೂ ಬೇಕು, ರಾಜ್ಯಸಭೆಯಲ್ಲೂ ಬೇಕು, ಲೋಕಸಭೆಯಲ್ಲೂ ಬೇಕು. ಮೆಜಾರಿಟಿ ರಾಜ್ಯಸಭೆಯಲ್ಲೂ ಇಲ್ಲ ಅವರಿಗೆ 2/3 ಮೆಜಾರಿಟಿ, ಲೋಕಸಭೆಯಲ್ಲೂ ಇಲ್ಲ ಅಂತ. ನೀವು ನಮ್ಗೆ ಭಾರಿ ಕುತೂಹಲ ಇತ್ತು. ನೀವು ಯಾರು ಪ್ರಶ್ನೆಗೆ ದೇವರಾಜ್, ಅದಕ್ಕೆ ನಾನು ಆನ್ಸರ್ ನಾನು ಕೊಡ್ದೆ, ಭಾರಿ ಕುತೂಹಲ ಕೇಳ್ತಾ ಇದ್ದೆ, ದೇವರಾಜ್ ಇದಕ್ಕೆ ಸಾಲ್ಯೂಷನ್ ಇರುತ್ತೆ ಅಂತ. ದೇವರಾಜ್ ಏನಪ್ಪ ಭಾರಿ ಸುಲಭದಲ್ಲಿ ಮುಗಿಸಿವ್ರಿ, ಎಲ್ಲ ಅವಿರೋಧಕ್ಕೆ ಆಗ್ತಾ ಅಂತ. ಅಲ್ಲ, ಅವಿರೋಧಕ್ಕೆ ಆಗ್ತಾ ಅಂತ. ಸೊ ಪ್ರಶ್ನೆ ಮೋಸ್ಟ್ಲಿ ಇದೇನು ಗೊತ್ತಾ, ಒಂದು ವೇಳೆ ಬಿಲ್ ಪಾಸ್ ಆದರೆ BJP ಇರುತ್ತೆ, ನಾವು ಬಿಲ್ ಪಾಸ್ ಮಾಡ್ತೇವೆ, ಬಿದ್ದು ಹೋದರೆ ಇದಕ್ಕೆ ಕಾರಣ ಅಪೋಸಿಷನ್ ಅಂತ, ಲೇಡೀಸನ್ನು ಸಪೋರ್ಟ್ ಮಾಡಲ್ಲ, ಡಿಲಿಮಿಷನ್ ಸಪೋರ್ಟ್. ಸೊ ಈ ತ್ರಿಶಂಕು ಸ್ಥಿತಿಯಲ್ಲಿ ಇರೋರು ಗೊತ್ತಾ, ಭಾರತ್ ಇಂಥ ಇಂಡಿಯಾ ಒಕ್ಕೂಟ ಅಂತ ಹೇಳ್ತಾರೆ, ಅವ್ರು ತ್ರಿಶಂಕ, ಇಲ್ಲಿ ಆ ಕಡೆನೂ ಇಲ್ಲ ಈ ಕಡೆ ಅಂತೇಳಿ ಬಾಯ್ಕಾಟ್ ಮಾಡಿದ್ರೆ ಆಟೋಮೆಟಿಕಲಿ ಇದಾಗ್ತದೆ. ಬಾಯ್ಕಾಟ್ ಮಾಡೋದು ತಪ್ಪೇ ಅವ್ರೆ, ಇದನ್ನು ಬಾಯ್ಕಾಟ್ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಏನಂತ ಹೇಳಿದ್ರೆ ವೆರಿ ಕ್ರೂಷಿಯಲ್ ಇದು. ಈ ಬಿಲ್ಲನ್ನು ಅವ್ರಿಗೆ ಅಪೋಸ್ ಮಾಡಲಿಕ್ಕಿಲ್ಲ, ಸಪೋರ್ಟ್ ಮಾಡಲಿಕ್ಕಿಲ್ಲ. ಆ್ಯಕ್ಚುಲಿ ಸಪೋರ್ಟ್ ಈಗ ಅಪೋಸ್ ಒಂದ್ಸಲ ಮಾತಲ್ಲಿ ಈಗ ನಾವು ಅಪೋಸ್ ಮಾಡ್ತೇವೆ ಅಂತ ವೋಟಿಂಗ್ ಆಗೋದಕ್ಕೆ ಫಾರಾಗಿ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಓನ್ಲಿ ಆಲ್ಟರ್ನೇಟಿವ್
ಫಾರ್ ದ ಮಿಸ್ಟರ್ ಬಾಯ್ಕಾಟ್. ಲಾಸ್ಟ್ ಸರ್ ಇದೇ ಬಿಲ್ ನ 33% ಬಿಲ್ ನ 30 ತಿಂಗಳ ಹಿಂದೆ ತಂದಿದ್ದೆ ಆದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಈಗ ಡಿಲಿಮಿಟೆಡ್ ಒನ್ ನೇಷನ್ ಒನ್ ಎಲೆಕ್ಷನ್. ಮಹಿಳೆಯರಿಗೆ ಮೋಸ ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.